ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಪ್ರಿಪ್ರೇಷನ್ ನಡೀತಾ ಇರುತ್ತೆ, ನನಗೆ ಗೊತ್ತು. ಅದರ ನಡುವೆ ಇವತ್ತು ನಾವು ಬೆಂಗಳೂರಿಗೆ ಹೋದಾಗ ಮಂಚೀಸರ್ ಅಂಗಡಿಗೆ ವಿಸಿಟ್ ಮಾಡಿದ್ದೆ. ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಂಚೀಸರ್ ಅಂಗಡಿಯಲ್ಲಿ ಒಂದು ಸೀರೆ ತೊಗೊಳ್ತಾ ಇದ್ದರೆ ಹೇಗೆ, ಹಾಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಗೀತ ಇಳಿಕಲ್ ಸೀರೆನ ನನಗೆ ಕಳಿಸ್ಕೊಡ್ತಾರೆ ಅರ್ಶಿನ ಕುಂಕುಮದ ಜೊತೆಗೆ. ಅದು ಒಂದು ಸೀರೆ, ಮಂಚೀಸರ್ ಸೀರೆ. ನಾನು ಪ್ರತಿ ವರ್ಷವೂ 2 ಸೀರೆ ಉಡ್ತೀನಿ, ಒಂದು ದೇವ್ರಿಗೆ ಮಡ್ಲಕ್ಕಿಗೆ ಇಡ್ತೀನಿ, ಈ ಥರ ಇರುತ್ತೆ. ಹಾಗಾಗಿ ನಾನು ಶಾಪಿಂಗ್ ಅಂತ ಹೋದೆ. ನಾನು ಆಚೆ ನಿಂತಿದ್ದೀನಿ. ನಿಮಗೆ ನೋಡಿದ್ರೆ ಅನಿಸ್ತಾ ಇರ್ಬೋದು ಯಾಕೆ ಆಚೆ ನಿಂತಿದ್ದಾರೆ ಅಂತ. ಏನು ಗೊತ್ತಾ, ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದರು. ನಾವು ಮಂಚೀಸರಿಗೆ ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಹೋದ ತಕ್ಷಣ ಅದು ನೋಡಿ ಖುಷಿ ಪಡ್ತಾ ಅವ್ರು ಆಚೆ ನಿಂತ್ವಿ. ಅಂದರೆ ಒಬ್ಬ ಮನುಷ್ಯನ ಒಳ್ಳೆಯತನಕ್ಕೆ ದೇವರು ಎಷ್ಟು ಚೆನ್ನಾಗಿ ವರ ಕೊಡ್ತಾನೆ ಅನ್ನೋದಕ್ಕೆ ನಮ್ಮ ಮಂಚೀಸರೇ ಸಾಕ್ಷಿ. ಅಷ್ಟೊಂದು ಮುಗ್ಧತೆಯಿಂದ ಮೇಲೆ ಬಂದಂಥ ಮನುಷ್ಯ. ಗಿಜಿ 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 ಅಂತಿತ್ತು ಜನ ಜಾತ್ರೆ. ಕಾಲು ಇಡಲಿಕ್ಕೆ ಜಾಗ ಇಲ್ಲ, ಒಂದು ಕಾಲು ಇಟ್ಟರೆ ಒಂದು ಕಾಲು ತೆಗಿಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದರು ಅಲ್ಲಿ. ನಮ್ಮ ಮನೆಯವ್ರಿಗೆ ಹೇಳಿದೆ, ಒಂದು ರೌಂಡ್ ಚೂರು ತೋರಿಸ್ರಿ, ಎಷ್ಟು ಜನ ಇದ್ದಾರಲ್ಲಿ ಅಂತ ನೋಡ್ಕೊಂಡು ಬರೋಣ ಅಂಥೇಳಿ. ಅವರು ಅಲ್ಲಿ ಜನನ ಶೂಟ್ ಮಾಡಿ ನೋಡ್ತಾ ಅಂದರೆ ಎಷ್ಟು ಜನ ಇದ್ದಾರೆ ಅಂಥೇಳಿ ಒಂದು ಶೂಟ್ ಮಾಡ್ತಾಯಿದ್ದಾರೆ. ಪಾಪ ಗಂಡ್ಮಕ್ಳೆಲ್ಲ ಆಚೆ ಕೂತಿದ್ರು, ವೇಟಿಂಗ್ ಲಿಸ್ಟಲ್ಲಿದ್ದರು. ನನ್ನ ನಂಬರ್ ಇನ್ನೂ ಬಂದಿಲ್ಲ ಅಂತ ಕೆಲವರು ಮಾತಾಡ್ತಾಯಿದ್ರು. ಏನಕ್ಕೆ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಮಂಚೀಸರು ರಾಜಾಜಿನಗರದಲ್ಲಿ ಏನು ಈ ಅಂಗಡಿ ಇತ್ತಲ್ಲ, KEB ಸಮುದಾಯ ಭವನದ ಪಕ್ಕ, ಆ ಅಂಗಡಿ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಓಪನ್ ಮಾಡಿದ್ದಾರೆ. ಆ ಅಂಗಡಿ ಏನಂದರೆ, ಇಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳಾದರೆ ಆ ಅಂಗಡಿಯಲ್ಲಿ ಕಡಿಮೆ ಬೆಲೆಯ ಸೀರೆಗಳು ಕೂಡ ನಿಮಗೆ ಲಭ್ಯ ಇರುತ್ತೆ. ಫ್ಯಾನ್ಸಿ ಸೀರೆ ಇರ್ಬೋದು ಅಥವಾ ಕಡಿಮೆ ಬೆಲೆ ಸೀರೆ. ಯಾಕೆ ಸರ್ ಅಂದರೆ, ಸರ್ ಹೇಳ್ತಾಯಿದ್ರು, ಮದುವೆಗೆ ಅಂತ ಶಾಪಿಂಗ್ ಬಂದವರು ಗಿಫ್ಟ್ ಕೊಡಲಿಕ್ಕೆ ಕಡಿಮೆ ರೇಟಿನ ಸೀರೆನೂ ಸಿಕ್ಬಿಟ್ಟಿದ್ರೆ ಎಲ್ಲ ಮುಗಿತಿತ್ತು ಸರ್, ಮತ್ತು ಅದಕ್ಕೊಂದು ಅಂಗಡಿಗೆ ಹೋಗಬೇಕಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡೋರಂತೆ. ನೋಡಿ, ಇದು ಪಕ್ಕದಲ್ಲಿರುವಂಥ ಒಂದು ಮನೆ, ಇದನ್ನು ನಮ್ಮ ಮಂಚೀಸರ್ದ ಮನೆ, ಇದು ಅದನ್ನು ತೊಗೊಂಡಿದ್ದಾರೆ, ಅದನ್ನು ಶಾಪ್ ಮಾಡಿದ್ದಾರೆ. ಭಾಳ ಅನುಕೂಲ ಆಯಿತು. ಯಾಕೆ ಅಂದರೆ ಕ್ರೌಡ್ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಸೀರೆ ಬೇಕಾದರೂ ಇಲ್ಲಿ ತೊಗೊಳ್ತಾರೆ, ಅಲ್ಲಿ ಬೇಕಾದರೂ ಅಲ್ಲಿ ತೊಗೊಳ್ತಾರೆ. ರೇಷ್ಮೆ ಸೀರೆ ಬೇಕಾದವರೆಲ್ಲ ಅಲ್ಲಿರ್ತಾರೆ, ಫ್ಯಾನ್ಸಿ ಸೀರೆ ನೋಡೋಣ ಅಂತ ಅನ್ನೋರೆಲ್ಲ ಈ ಕಡೆ ಇರ್ತಾರೆ. ನಾನು 2 ಕಡೆ ನೋಡ್ಕೊಂಡು ಬಂದೆ. ಏನಕ್ಕೆ ಅಂದರೆ ಕಲೆಕ್ಷನ್ಸ್ ಹೇಗಿದೆ ಅಂತ. ಹಾಗೆ ನಾನು ತೊಗೊಂಡಂಥ ರೇಷ್ಮೆ ಸೀರೆನೂ ನಿಮಗೆ ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್. ನಾನು ಅಮ್ಮಂಗೊಂದು ಫ್ಯಾನ್ಸಿ ಸೀರೆ ತೊಗೊಂಬಂದೆ. ಫ್ಯಾನ್ಸಿ ಸೀರೆ ಅಂದರೆ ಒಂದು ಸಿಲ್ಕ್ ಟೈಪ್ ಸೀರೆ. ಹಾಗೆ ನನಗೆ ಒಂದು ಅಂದರೆ ವರಮಹಾಲಕ್ಷ್ಮಿಗೆ ಮಡ್ಲಕ್ಕಿಗೆ ಅಂತ ಒಂದು ರೇಷ್ಮೆ ಸೀರೆನ ತೊಗೊಂಡು ಬಂದೆ. ಅದು ಎರಡನ್ನೂ ತೋರಿಸ್ತೀನಿ. ನಾನು ನಾಳೆ ಹಬ್ಬದ ದಿನ ಇಳ್ಕಲ್ ಸೀರೆನೂ ಉಡ್ತಾಯಿದ್ದೀನಿ, ಮೊಳಕಾಲ್ಮೂರು ರೇಷ್ಮೆ ಸೀರೆನೂ ಉಡ್ತಾಯಿದ್ದೀನಿ. ಅದನ್ನು ಕೂಡ ನೀವು ಮುಂದೆ ವ್ಲಾಗ್ಸಲ್ಲಿ ನೋಡ್ತೀರಾ. ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ, ನಿಜವಾಗ್ಲೂ ಆಸಮ್. ಯಾರಾದರೂ ಇದ್ದರೆ ಹಬ್ಬ ಮುಗಿಸ್ಕೊಂಡು ಹೋಗಿ. ಅಷ್ಟು ರಶಲ್ಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಹಬ್ಬ ಮುಗಿದ್ಮೇಲೆ ಆದರೆ ನೆಮ್ಮದಿಯಾಗಿ ಶಾಪಿಂಗ್ ಮಾಡ್ಬೋದು. ನನ್ನ ಮಾತನ್ನು ಕೇಳಿದ್ರೆ ಹಬ್ಬ ಇನ್ನೂ 1 ತಿಂಗಳಿದೆ ಅಥವಾ 2 ತಿಂಗಳಿದೆ ಅಂದಾಗೆ ಶಾಪಿಂಗ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಇಷ್ಟು ರಶ್ ಒಳಗೆ ನಮಗೆ ಕಲೆಕ್ಷನ್ಸ್ ಏನೋ ಚೆನ್ನಾಗಿರುತ್ತೆ, ಆದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಮಟ್ಟಕ್ಕೆ ಆಗಿಬಿಡುತ್ತೆ. ಹಾಗೆ ಗೂಗಲ್ ಸರ್ಚಲ್ಲಿ ಹೋದರೆ ಟಾಪ್ 4 ಅಲ್ಲಿ ಸಿಲ್ಕ್ ಸ್ಯಾರೀಸಲ್ಲಿ ಟಾಪ್ 4 ಪ್ಲೇಸಲ್ಲಿ ನಮ್ಮ ಮೊಳಕಾಲ್ಮೂರು ರೇಷ್ಮೆ ಸೀರೆ ಮಂಚೀಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬರ್ತಾಯಿದೆ. ಅದು ತುಂಬ ಸಂತೋಷ ಆಯಿತು. ಅದೇ ಹೇಳಿದ್ನಲ್ಲ, ಒಬ್ಬ ಮನುಷ್ಯ ಬೆಳೆದ್ರೆ ಇದೇ ರೀತಿ ಬೆಳಿಬೇಕು, ಎಂಥ ಸಂತೋಷ ಆಗುತ್ತೆ. ನಾನು ನೋಡಿ ಗೋಡೋನು, ಸ್ಟಾಕ್ಸು ಎಲ್ಲ ನೋಡ್ತಾ ಇದ್ದೀನಿ. ನೀವು ಹೋಗ್ಬೇಡ ಅಂದರೆ ಯಾವ್ಯಾವ ರೀತಿ ಕಲೆಕ್ಷನ್ಸ್ನ ಇಂಪ್ರೂವೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಮಂಚೀಸರ್ದು ಅಂಗಡಿಗೆ ಬಂದಿದ್ದೀವಿ. ನೋಡಿದ ತಕ್ಷಣ ಕ್ರೌಡ್ ಗೊತ್ತಾಗಿರ್ಬೇಕು ನಿಮಗೆ. ಸರ್ ಫುಲ್ ಬ್ಯುಸಿ. ಸರ್ಗೆ ಅದೇ ಕೇಳ್ತಾ ಇದ್ವಿ, ವೆಯ್ಟ್ ಲಾಸ್ ಯಾಕೆ ಸರ್ ಅಂತಂದರೆ, ಬಿಸ್ನೆಸ್ ಅಷ್ಟು ಜೋರಿದೆ ಇವಾಗ ಅಂತ ಹೇಳಿ, ವರಮಹಾಲಕ್ಷ್ಮಿ ಸಲುವಾಗಿ. ಶ್ರಾವಣಕ್ಕಲ್ವಾ ಸರ್? ಹಾಗೆ ಸರ್ ಶಾಪ್ನ ಎಕ್ಸ್ಪಾಂಡ್ ಮಾಡಿದ್ದಾರೆ. ಹೇಳಿ ಸರ್, ಎಲ್ಲಿ ಬರುತ್ತೆ ಇದು ಅಂತ. ನಮಸ್ಕಾರ ಎಲ್ಲರಿಗೂ. ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ಬರುತ್ತೆ ನಮ್ಮ ಬ್ರಾಂಚ್. ಈ ಬ್ರಾಂಚ್ ಕೂಡ ಹೆಂಗ್ ರೆಡಿ ಮಾಡಬೇಕು ಅಂತ ನಮ್ ಗಾಯತ್ರಿ ಮೇಡಮ್ ಅವರು ಹೇಳಿದ್ರು. ಇದನ್ನ ನಾನು ಅಂಗಡಿ ಮಾಡ್ಬೇಕಾದ್ರೆ ಮೇಡಮ್ ಅವ್ರಿಗೆ ಹೇಳಿದ್ದೆ. ಈ ಮಟ್ಟಕ್ಕೆ ಬೆಂಗಳೂರು ಬಂದ್ಮೇಲೆ ಈ ಅಂಗಡಿ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಹಳಷ್ಟು ಸರಿ ಬಹಳ ಕಸ್ಟಮರ್ ನನ್ಗೆ ಹೇಳ್ತಾರೆ, ಸರ್ ರೇಷ್ಮೆ ಸೀರೆ ಟಾಪ್ 10 ಅಂಗಡಿ ಬೆಂಗಳೂರಲ್ಲಿ ಯಾವ್ದು ಅಂತ ಕೇಳಿದ್ರೆ ನಿಮ್ ಶಾಪ್ ಕೂಡ ಬರ್ತಿದೆ ಸರ್ ಗೂಗಲ್ ಅಲ್ಲಿ ಅಂತ ಹೇಳ್ತಾರೆ. ನಿಜ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಇಲ್ಲಿಗೆ ಬರಬೇಕು ಅಂತ ಆಲೋಚನೆ ಬಂದಿದೆ. ಗಾಯತ್ರಿ ಮೇಡಮ್, ರವಿ ಸರ್ ನಮ್ಮ ಮೊಳಕಾಲ್ಮೂರಲ್ಲಿ ನಮ್ಮನ್ನ ಪ್ರಮೋಷನ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಮ್ಮನ್ನ ಅಂದ್ರೆ ಪ್ರಮೋಷನ್ ಅಂದ್ರೆ ಪ್ರಮೋಟ್ ಮಾಡಿ ನಮ್ಮನ್ನ ಪರಿಚಯ ಮಾಡಿಸ್ಕೊಟ್ರಿ ಎಲ್ಲರಿಗೂ, ಈ ತರ ವ್ಯೂವರ್ ಇದ್ದಾರೆ ಅಂತೇಳಿ. ಆ ತರ ಮಾಡಿದ್ದು ಇಲ್ಲಿವರೆಗೂ ಬರುತ್ತೆ ಅಂತ ಕನ್ಸಲ್ಲೂ ಕೂಡ ನಾವು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತು ಇದು. ಇದಾದ್ಮೇಲೆ ನಾವು ಒಂದು ಸ್ವಂತ ಬಿಲ್ಡಿಂಗ್ ಪಕ್ಕದಲ್ಲೇ ರಾಜಾಜಿನಗರದಲ್ಲಿ ಬಿಲ್ಡಿಂಗ್ ತಗೊಂಡು ಅಲ್ಲಿ ಫ್ಯಾನ್ಸಿ ಸೀರೆಗಳಿಗೋಸ್ಕರ ಸ್ಟೋರ್ ಮಾಡಿ ನೆಕ್ಸ್ಟ್ ಇದನ್ನ ಡೆಮೊಲೇಷನ್ ಮಾಡಿ ತುಂಬಾ ದೊಡ್ಡ ಮಟ್ಟದ ಅಂಗಡಿ ಮಾಡ್ಬೇಕಂತ ಕೂಡ ಅನ್ಕೊಂಡಿದೀವಿ.
ಈ ತರ ಆಲೋಚನೆ ಬರಕ್ಕೆ ಏನಾದ್ರೂ ಒಂದು ಕಾರಣ ಇದ್ರೆ ಗಾಯ್ಸ್ ಗಿಟ್ಸ್ ಯೂಟ್ಯೂಬ್ ಚಾನಲ್ ತುಂಬಾನೇ ಸಹಾಯ ಮಾಡಿದೆ. ನನಗಂತಲ್ಲ, ನನ್ನಂತ ಎಷ್ಟೋ ಜನ ಕೆಲಸ ಮಾಡುವಂತವ್ರಿಗೆ ಕರ್ಕೊಂಡು ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದೆ, ಕರ್ನಾಟಕದ ಜನತೆಗೆ ಪರಿಚಯ ಮಾಡಿಸ್ಕೊಟ್ಟಿದೆ. ಇಂಡಿಯಾದ ಮೂಲೆಗೂ ನಮ್ಮ ಸೀರೆಗಳು ಇವತ್ತು ಕಳ್ಸಿಕೊಟ್ಟಿದೀವಿ ಅಂತಂದ್ರೆ ಮೂಲ ಕಾರಣ ಏನಾದ್ರು ಇದ್ರಿಗಿನ ಅದು ಗಾಯತ್ರಿ ಮೇಡಮ್, ರವಿ ಸರ್ ಅಂತ ನಾನು ಪ್ರತಿ ದಿನ ಊಟ ಮಾಡ್ಬೇಕಾದ್ರೆ ನೆನಪು ಮಾಡ್ತೀವಿ ನಾವು. ನನಗೆ ಕೆಲಸ ಗೊತ್ತಿತ್ತು, ನಾನು ರಾಜ್ಯ ಪ್ರಶಸ್ತಿ ತಗೊಂಡಿದ್ದೆ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಂಡಿದ್ದೆ, ಬಟ್ ಆದ್ರೆ ಜನರ ಪರಿಚಯ ಇದ್ದಿಲ್ಲ. ಈ ಪರಿಚಯ ಏನಾದ್ರೂ ಆಗಿದೆ ಅಂತಂದ್ರೆ ಮಾತ್ರ ಅದೆಲ್ಲ ನಮ್ ಗಾಯತ್ರಿ ಮೇಡಮ್, ರವಿ ಸರ್ಗೆ ಸಲ್ಲುತ್ತೆ. ಈ ತರ ಬ್ರಾಂಚ್ ನ ಇವತ್ತು ಫ್ಯಾನ್ಸಿ ಸೀರೆ ಇವ್ರ ಕೈಯಲ್ಲಿ ಓಪನ್ ಮಾಡಿಸ್ಬೇಕಿತ್ತು, ಟೈಮ್ ಸಾರು ಬರ್ಲಿಲ್ಲ. ಈಗ ಶನಿವಾರ ಈ ಕ್ರೌಡ್ ಅಲ್ಲಿ ಹೆಂಗ್ ಮಾಡೋಕ್ಕೂ ಆಗ್ತಾ ಇಲ್ಲ, ಇಲ್ಲಾಂದ್ರೆ ನೀಟಾಗಿ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಈಗ ಸಾರು ಗಾಯತ್ರಿ ಮೇಡಮ್, ರವಿ ಸರ್ ನಮ್ಮ ಅಂಗಡಿಯಲ್ಲಿ ಕಾಲಿಟ್ಟಿರೋದೇ ತುಂಬಾ ಖುಷಿ ಆಗುವಂತ ವಿಷಯ ನನಗೆ. ಖಂಡಿತ ಮಂಚಿ ಸಿಲ್ಕ್ಸ್ ನ ಭೇಟಿ ಮಾಡಿ. ರಾಜಾಜಿನಗರ ಸೆಕೆಂಡ್ ಬ್ಲಾಕ್ ಅಲ್ಲಿ ESI ಹಾಸ್ಪಿಟಲ್ ಹತ್ರ KEB ಸಮುದಾಯ ಭವನ ಅಂತ ಚೌಟ್ರಿ ಬರುತ್ತೆ. ಆ ಚೌಟ್ರಿ ಕಾಂಪೌಂಡ್ ಪಕ್ಕದಲ್ಲೇ ಬರುತ್ತೆ. ತುಂಬಾ ಬೆಸ್ಟ್ ಕ್ವಾಲಿಟಿ ಫ್ಯಾನ್ಸಿ ಸೀರೆಗಳನ್ನ ತರಂತ ಪ್ರಯತ್ನ ಮಾಡಿದೀವಿ. ರೇಷ್ಮೆ ಸೀರೆ ಹೆಂಗೋ ನಮ್ಮ ಚಾನಲ್ ನೀವು ನೋಡಿದಿರಿ, ಈಗಲೂ ಅಷ್ಟೇ ಹೊಸ ಕಲೆಕ್ಷನ್ಸ್ ನ ಪ್ರತಿ ದಿನ ಕೂಡ ತರ್ತೀವಿ. ಖಂಡಿತ ಭೇಟಿ ಮಾಡಿ. ಮಂಗಳೂರಿಗೂ ವಿಡಿಯೋ ಮಾಡಿ ಮಾತಾಡ್ತೀವಿ. ನಮಸ್ಕಾರ. ಕ್ರೌಡ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಮಂಚಿ ಸಿಲ್ಕ್ಸ್ ಹತ್ರ ಇದೀವಿ ಅಂತ ಹೇಳಿ. ನಮ್ಮ ಮಂಚಿ ಸರು ಎಸ್ಟಾಬ್ಲಿಷ್ ಆಗ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತಾ ಇದೆ ನಮ್ಮೆಲ್ರಿಗೂ. ಸದ್ಯದಲ್ಲೇ ಮೊಳಕಾಲ್ಮೂರಲ್ಲಿ ಒಂದು ದೊಡ್ಡ ಶೋರೂಮ್ ಓಪನ್ ಆಗುತ್ತೆ. ಸರ್ ಮಿಸ್ ಮಾಡಿರೋದನ್ನ ಹೇಳೋದು, ಮೊದಲನೇ ಹೆಜ್ಜೆ ಇಟ್ಟಿದ್ದು ಬೆಂಗಳೂರಲ್ಲಿ. ಅವ್ರದ್ದು ಆಲ್ರೆಡಿ ಮನೆಯಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಮೊಳಕಾಲ್ಮೂರಲ್ಲಿ ನಡೀತಾ ಇತ್ತು. ರಾಜಾಜಿನಗರಲ್ಲಿ ಮೊದಲನೇ ಶಾಪ್ ಓಪನ್ ಮಾಡಿದ್ದು. ಅದ್ರ ಪಕ್ಕದಲ್ಲೇ ಸರ್ ಒಂದು ಸ್ವಂತಕ್ಕೆ ಒಂದು ಚಿಕ್ಕದಾಗೆ ಒಂದು ಜಾಗನ ತಗೊಂಡು ಇವಾಗ ಹಳೆ ಮನೆನೇ ಅರ್ಜೆಂಟಿಗೋಸ್ಕರ, ಯಾಕಂದ್ರೆ ಶ್ರಾವಣಕ್ಕೆ ಬಿಸ್ನೆಸ್ ಹೆಂಗಂದ್ರೆ ಆ ಚಿಕ್ಕ ಅಂಗಡಿಯಲ್ಲಿ ಬಂದು ಕಂಪ್ಲೇಂಟ್ ಮಾಡೋರು ಜಾಸ್ತಿ ಆಗಿದ್ರು. ಅದಕ್ಕೋಸ್ಕರ ಫ್ಯಾನ್ಸಿ ಸೀರೆನೇ ಸಪ್ರೇಟ್ ಮಾಡ್ಬಿಟ್ಟು ರೇಷ್ಮೆ ಸೀರೆನೇ ಸಪ್ರೇಟ್ ಮಾಡಿದ್ದಾರೆ. ರಾಜಾಜಿನಗರದ ಸೆಕೆಂಡ್ ಬ್ಲಾಕ್ ಸರ್ ಹೇಳ್ದಂಗೆ KEB ಸಮುದಾಯ ಭವನದ ಪಕ್ಕದಲ್ಲೇ ಇದೆ ಮಂಚಿ ಸಿಲ್ಕ್ಸ್ ಅಂತ. ದೊಡ್ಡ ಬೋರ್ಡ್ ಕಾಣಿಸುತ್ತೆ ನಿಮಗೆ, ಭೇಟಿ ಕೊಡಿ. ಇನ್ನ ದೊಡ್ಡದು ಮಾಡ್ತೀವಿ. ಯಾಕೆ ಅಂತಂದ್ರೆ ಜನರ ಪ್ರಾಬ್ಲಮ್ ಗೊತ್ತು, ಎಲ್ರಿಗೂ ಸೀರೆ ಬೇಕು, ಬಟ್ ಕುತ್ಕೊಳ್ಳೋಕೆ ಜಾಗ ಅಷ್ಟು ಅನುಕೂಲವಾಗಿಲ್ಲ ಅಂತ ಹೇಳಿ ಸದ್ಯಕ್ಕೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಸರ್ಗೆ ತುಂಬಾ ಆಸೆ ಇದೆ ದೊಡ್ಡದಾಗಿ ಮಾಡಬೇಕು ಅಂತ. ಡೆಫಿನೆಟ್ಲಿ ನೀವೆಲ್ಲರೂ ಬಂದು ಭೇಟಿ ಕೊಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ದಾವಣಗೆರೆ ಬ್ರಾಂಚ್ ಕೂಡ ಮೊನ್ನೆ ನಾವೇ ಹೋಗಿದ್ವಿ, ಜಿಗಿ ಅಂತಿತ್ತು, ಅಷ್ಟು ಜನ ಇದ್ರು ಅಂಗಡಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮಂಚಿ ಸರ್ ಅಂತ ಒಬ್ಬ ನೇಕಾರರು ಒಂದು ಕನಸು ಕಾಣ್ಬೋದು ಅಥವಾ ನಾವು ಬೆಳಿಬೋದು ಅಂತ ಇಂಥ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ. ನೇಕಾರರಿಗೆ ಒಂದು ಜೀವನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ನಾನು ಒಂದು ರೀಲ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಯಾರೋ ಗೊತ್ತಿಲ್ಲ ಸರ್ ಅದು ಯಾರು ಹಾಕಿದ್ರು ಅಂತ ಹೇಳಿ ರೀಲ್ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನೇಕಾರರು ಮೊಳಕಾಲ್ಮೂರು ರೇಷ್ಮೆ ಸೀರೆ ನಶಿಸಿ ಹೋಗ್ತಾ ಇದೆ, ಮೊಳಕಾಲ್ಮೂರು ರೇಷ್ಮೆ ಸೀರೆಗೆ ಹೆಸರಿಲ್ಲ, ನೇಕಾರೆಲ್ಲ ಇವಾಗ ನೇಕಾರ ಎಲ್ಲ ಮೊಳಕಾಲ್ಮೂರಲ್ಲಿ ಅಂತ ರೀಸೆಂಟಾಗಿ ನೋಡಿದೆ ನಿನ್ನೆ ಮೊನ್ನೆ. ಆಗ ಸಡನ್ ನೆನಪಾಗಿದ್ದು ನಂಗೆ ಮಂಚಿ ಸರು. ಯಾಕಂದ್ರೆ ಮಂಚಿ ಸರ್ದು ಸ್ವಂತಕ್ಕೆ 100 ಚಿಲ್ಲರ ಮಗ್ಗಗಳನ್ನ ಅವರೇ ಹಾಕ್ಸ್ಬಿಟ್ಟು ನೇಯಿಸ್ತಾ ಇದ್ದಾರೆ. ನೇಕಾರರು ನಶಿಸಿ ಹೋಗ್ತಾ ಇಲ್ಲ, ನೇಯ್ಗೆ ನಿಲ್ತಾ ಇಲ್ಲ. ಯಾಕಂದ್ರೆ ಸಾಕ್ಷಿನೇ ನಮ್ಮ ಮೊಳಕಾಲ್ಮೂರು ಮಂಚಿ ಸಿಲ್ಕ್ಸ್ ಅಂಡ್ ಸಾರೀಸು. ಯಾಕಂದ್ರೆ ಅಷ್ಟು ರೇಷ್ಮೆ ಸೀರೆನ ಅವ್ರು ಪ್ರೊಡ್ಯೂಸ್ ಮಾಡ್ತಾನೆ ಇದ್ದಾರೆ, ಜನ ತಗೊಳ್ತಾನೆ ಇದ್ದಾರೆ. ಇಲ್ಲ, ಅದೆಲ್ಲ ಸುಳ್ಳು. ಒಳ್ಳೆ ರೇಷ್ಮೆ ಸೀರೆ ನಿಮಗೆ ಬೇಕು, ಪ್ಯೂರ್ ಸಿಲ್ಕ್ ಬೇಕು ಅಂತಂದ್ರೆ ಮಂಚಿ ಸಿಲ್ಕ್ಸ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಒಳ್ಳೊಳ್ಳೆ ಸೀರೆಗಳನ್ನು ಕೊಡ್ತಾ ಇರೋದಕ್ಕೆ. ಹಲೋ, ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಈವೆಂಟ್. ಓಕೆ, ಈವೆಂಟ್ ಮುಗೀತು ಜಸ್ಟು. ಇದು ನಮ್ಮ ಸುಹಾಸಿನಿಯ ನವಣೆ ಫ್ಲೇಕ್ಸು. ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ನನಗೆ ಈವೆಂಟ್ ಇದ್ದಾಗ ಒಂದು ಆಪರ್ಚುನಿಟಿ, ಬಟ್ ನನಗೆ ಸುತ್ತಕ್ಕಾಗೋದಿಲ್ಲ. ಅವರಿಗೆಲ್ಲ ಮೆಸೇಜ್ ಹಾಕ್ಬಿಡ್ತೀನಿ ಮುಂಚೆ ನನಗೇನು ಬೇಕು ಅಂತ. ಸೊ ಪಾಪ ಎಲ್ಲರೂ ತಂದು ಕೊಡ್ತಾರೆ. ಇದು ಮ್ಯೂಸ್ಲಿ. ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಮನೆಯಲ್ಲಿ ಎನಿ ಟೈಮ್ ಮ್ಯೂಸ್ಲಿ ಇರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಹಸುವಾದ ತಕ್ಷಣ ಇದು ಒಂದನ್ನೇ ತಿನ್ನೋದು. ಅವ್ರ ಲೈಫಲ್ಲೇ ಅವ್ರ ಸ್ನ್ಯಾಕ್ಸ್ ಅಂತ ಏನೂ ತಿನ್ನಲ್ಲ. ನಾವಾದರೂ ಅಟ್ಲೀಸ್ಟು ಅವಾಗೋ ಯಾವಾಗೋ ಪಾನಿಪುರಿ ಅಂತ ಆಸೆ ಪಡ್ತೀವಿ, ಅವ್ರಿಗೆ ಏನನ್ನೂ ಮುಟ್ಟಲ್ಲ, ಇದು ಒಂದೇ ತಿನ್ನೋದು. ಸೊ ಮ್ಯೂಸ್ಲಿ. ಹಾಗೆ ಈ ಸಲ ಸರ್ಪ್ರೈಸಿಂಗ್ಲಿ ಮಿಲೆಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೀನಟ್ ಅಂದರೆ ಶೇಂಗಾ ಬೀಜನ ಸಾಲ್ಟ್ ಪೆಪ್ಪರ್ ಹಾಕಿ ಮಾಡಿದ್ವಿ. ಎಷ್ಟು ಟೇಸ್ಟಿಯಾಗಿತ್ತು. ನಾವು ಈವೆಂಟಿನ ಹಿಂದಿನ ದಿನ ತೊಗೊಂಡು ಬಂದಿದ್ರು, ನೋಡ್ಬೋದು. ಇದೇ ಸ್ನ್ಯಾಕ್ಸ್ ನಮಗೆ ಈವೆಂಟ್ ಹಿಂದಿನ ದಿನ ಶೇಂಗಾ ಬೀಜಕ್ಕೆ ಹುರಿದ್ಬಿಟ್ಟು ನೋಡಿ, ಜೋಳದ ಹಿಟ್ಟನ್ನು ಕೋಟಿಂಗ್ ಮಾಡಿ ಅದಕ್ಕೆ ಪೆಪ್ಪರ್ ಮತ್ತು ಸಾಲ್ಟನ್ನ ಹಾಕಿದ್ದಾರೆ. ಜೋಳದ ಹಿಟ್ಟಿನ ಕೋಟಿಂಗ್ ಇದು. ಸೊ ಕಂಪ್ಲೀಟ್ಲಿ ಹೆಲ್ದಿ, ಕಂಪ್ಲೀಟ್ಲಿ ಪೀನಟ್ ಮೊದಲೇ ಹೆಲ್ದಿನ, ರೋಸ್ಟ್ ಆಗಿರೋ ಪೀನಟ್ಟ ಜೊತೆಗೆ ಜೋಳದ ಹಿಟ್ಟು ಕೂಡ ನಮಗೆ ಮಿಲೆಟ್ಟ, ಅದ್ರ ಜೊತೆಗೆ ಬೇರೆ ಯಾವುದೇ ಸ್ವೀಟ್ನರ್ನ ಆ್ಯಡ್ ಮಾಡಿಲ್ಲ. ಹಾಗೆ ಅದರಲ್ಲಿ ಇನ್ನೊಂದು ಪೀನಟ್ ಏನು ಗೊತ್ತಾ, ಇದು ಕೋಕೋನಟ್ ಮಿಲ್ಕ್ ಇರುತ್ತಲ್ಲ. ಈಗ ಸಕ್ಕರೆ ಬೆಲ್ಲ ಏನನ್ನೂ ಹಾಕಿಲ್ಲ, ಡೈರೆಕ್ಟು ಜೋಳದ ಹಿಟ್ಟು ಕೋಟಿಂಗು ಜೊತೆಗೆ
ಕೊಬ್ಬರಿಯ ಹಾಲು, ತೆಂಗಿನ ಹಾಲಿನ ಕೋಟಿಂಗ್ ಮಾಡಿರೋದ್ರಿಂದ ಇದು ಸ್ವೀಟ್ ಬರುತ್ತೆ. ಅಂದರೆ ತುಂಬ ಸ್ವೀಟ್ ಅಲ್ಲ, ಮೈಲ್ಡಾಗಿ ಸ್ವೀಟ್ ಬರುತ್ತೆ. ಸಕ್ಕತ್ತಾಗಿದೆ ಇದು ಮಾತ್ರ, ಎಲ್ಲರೂ ಇಷ್ಟಪಟ್ಟು ತಿಂದ್ವಿ ಇದನ್ನು. ಇದು ಸಿರಿಪೂರ್ಣ, ನಮ್ಮ ಪೂರ್ಣಿಮಾ ಅವರ ಮಿಲೆಟ್ ಮಾಲ್ಟ್ ಏನು ತೊಗೊಳ್ತೀವಿ ಅವ್ರ ಹತ್ರ ಸಿಗುವಂಥ ಮ್ಯೂಸ್ಲಿ, ಸಿಗುವಂಥ ಪೀನಟ್ ಮಸಾಲ, ಹಾಗೆ ಪೆಪ್ಪರ್ ಆ್ಯಂಡ್ ಸಾಲ್ಟು 2 ತೊಗೊಂಬಂದೆ. ಸೊ ನಾವೆಲ್ಲರೂ ಟ್ರಾವೆಲ್ ಮಾಡುವಾಗಲೂ ಅಷ್ಟೇ ಬ್ಯಾಗಲ್ಲಿ ಅಥವಾ ಕಾರಲ್ಲಿ ಇಟ್ಕೊಂಡ್ಬಿಟ್ರೆ 100% ನಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಕಲರ್ಸ್ ಇಲ್ಲ, ಆರ್ಟಿಫಿಷಿಯಲ್ ಒಂದು ಏನಂತಾರೆ ಎಸೆನ್ಸ್ ಹಾಕಿಲ್ಲ, ಸ್ವೀಟ್ನರ್ ಹಾಕಿಲ್ಲ, ಸೂಪರಾಗಿದೆ. ಇದು ನನ್ನ ಫೇವ್ರೆಟ್ ಸ್ಪ್ರೌಟೆಡ್ ರಾಗಿ ಮಾಲ್ಟ್. ಕವರ್ ತುಂಬ ಚೆನ್ನಾಗಿದೆ ಅಲ್ಲ, ನಮಗೆ ಇದು ಭಾಳ ಇಷ್ಟ ಆಯಿತು ಈ ಸಲದ ಕವರು. ಸ್ಪ್ರೌಟೆಡ್ ರಾಗಿ ಮಾಲ್ಟು ಪ್ರತಿದಿನ ಬೆಳಗ್ಗೆ ಸಂಜೆ ಡಯೆಟ್ ಮಾಡಬೇಕು ಅನ್ನೋರು ದಯವಿಟ್ಟು ಕುಡೀರಿ. ಹಾಗೆ ಪರ್ಲ್ ಮಿಲೆಟು ಇದ್ರದ್ದು ಮಾಲ್ಟು, ಅಂದರೆ ಬಾಜ್ರಾದು ಮಾಲ್ಟ್ ಇದು, ಅದನ್ನು ಕೂಡ ತೊಳೆದು ನೆನೆಸಿ ಸ್ಪ್ರೌಟ್ ಮಾಡಿರೋದ್ರಿಂದ ನಾನು ಇವಾಗ ಹೇಗಿದ್ರೂ ಮಿಲೆಟಿನ ಗಂಜಿ ಅಂಬ್ಲಿನ ಕುಡಿತಿರೋದ್ರಿಂದ ಇದನ್ನು ನಾನು ಬೆಳಗ್ಗೆ ಟೈಮ್ ಗಂಜಿ ಮಾಡ್ಕೊಂಡು ಕುಡಿದ್ಬಿಡ್ಬೋದು, ಡೈರೆಕ್ಟಾಗಿ ಗಂಜಿ ಮಾಡಿ ಕುಡಿಬೋದು. ಇದಕ್ಕೆ ಬೆಳಗ್ಗೆ ಅಲ್ಲ, ಈಗ ರಾತ್ರಿ ಗಂಜಿ ಮಾಡಿಡ್ತೀನಿ, ಬೆಳಗ್ಗೆ ಅಷ್ಟರಲ್ಲಿ ಇದು ಫರ್ಮೆಂಟೇಷನ್ ಆಗಿರುತ್ತೆ. 100% ವರ್ತ್ ಡ್ರಿಂಕಿಂಗ್. ಇದು ಬಾಜ್ರಾ ಮಿಲೆಟಿನ್ ಪೌಡ್ರು ಒಂದೇ 1 ಸ್ಪೂನ್ ಹಾಕಿ ರಾತ್ರಿ ಇಡ್ತೀನಿ. ನನಗೆ ತುಂಬ ಈಸಿ ಆಯಿತು ಈ ವರ್ಕು. ಇದನ್ನು 2 ಪ್ಯಾಕೆಟ್ ತೊಗೊಂಬಂದೆ, ಬಿಕಾಸ್ ಬಾಜ್ರಾ ಮಿಲೆಟ್ ಬದಲು ಇದನ್ನೇ ಕುಡಿದ್ಬಿಡ್ಬೋದು. ಹಾಗೆ ನಮ್ಮ ಮನೇಲಿ ಮೋಸ್ಟ್ ಫೇವ್ರೆಟ್ ಬಾದಾಮ್ ಪೌಡರು. ಯಾರಾದರೂ ಗೆಸ್ಟ್ ಬಂದ ತಕ್ಷಣ ನಮ್ಮ ಮನೆಯವರು ಅವ್ರು ಟೀ ಕಾಫಿ ಕುಡಿಯೋಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಮನೆಯವರು ಪೂರ್ಣಿಮಾ ಅವ್ರು ಬಾದಾಮ್ ಮಿಲ್ಕ್ ಕೊಡು ಅಂತಾರೆ. ನಾನು ಹೇಳಿದೆ, ಪೂರ್ಣಿಮಾ ಈ ಥರ ಹೇಳಿ ನನಗೆ ಮೊನ್ನೆ ಖಾಲಿ ಆಗಿಬಿಟ್ಟಿತ್ತು, ಇಲ್ಲ ಅಂತ ಹೇಳಬೇಕಾಯ್ತು ಅಂತ. ಸೊ ಇದನ್ನು ನೆನಪಿಂದ ತೊಗೊಂಬಂದೆ. ಹಾಗೆ ಬ್ಲ್ಯಾಕ್ ರೈಸ್ ಮಾಲ್ಟ್. ಇದೇನಪ್ಪ ಬ್ಲ್ಯಾಕ್ ರೈಸ್ ಮಾಲ್ಟ್ ಅಂತಂದರೆ ರಿಚ್ ಇನ್ ಪ್ರೋಟೀನ್, ಫೈಬರ್ ರಿಚ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾಗೆ ಐರನ್ ಮಿನರಲ್ಸ್ ಎರಡೂ ಇರುತ್ತೆ, ಸಪೋರ್ಟ್ಸ್ ಡೈಜೆಷನ್. ಹಾಗೆ ಆಲ್ಮಂಡ್ ಮತ್ತು ಸ್ಪೈಸಸ್ನ ಹಾಕಿರೋದ್ರಿಂದ ವೆರಿ ಗುಡ್ ಫಾರ್ ಗಟ್ ಹೆಲ್ತ್, ದಿ ಬೆಸ್ಟ್ ಅಂತ ಹೇಳ್ತೀನಿ. ಇವತ್ತು ರಾತ್ರಿ ಊಟ ನನ್ನದಿದೆ. ಸೊ ಇದು ಒಂದು ತೊಗೊಂಬಂದೆ. ಅದೆಲ್ಲರ ಜೊತೆಗೆ ಕುರುಕ್ಲು ಇರಲೇಬೇಕು. ಈಗ ನೋಡಿ ಅವಲಕ್ಕಿ, ಇದೇನಂತಂದರೆ ಜೋಳದ ಫ್ಲೇಕ್ಸ್. ಇದು ಜೋಳದಿಂದ ಮಾಡಿರೋಂಥ ಅವಲಕ್ಕಿ, ಜೋಳದ ಅವಲಕ್ಕಿಯ ಫ್ಲೇಕ್ಸು, ವೆರಿ ಹೆಲ್ದಿ. ಶೇಂಗಾ ಇದೆ, ಗೋಡಂಬಿ ಇದೆ, ಕರಿಬೇವಿದೆ, ಹಾಗೆ ಜೋಳದ ಫ್ಲೇಕ್ಸ್ ಇದೆ. ಸಕ್ಕತ್ತಾಗಿರುತ್ತೆ, ತಿನ್ಲಿಕ್ಕೆ ಮಾತ್ರ ಆಸಮ್. ಎಲ್ಲದಕ್ಕಿಂತ ಹೊಸ ಇನ್ವೆನ್ಷನ್ನು ರಾಗಿ ಜೊತೆಗೆ ಹಾಟ್ ಚಾಕ್ಲೇಟ್, ಅಂದರೆ ಕೊಕೋವಾ ಪೌಡರ್. ಅದನ್ನು ಕೂಡ ತುಂಬ ಹುಡುಕಿ ತುಂಬ ಒಳ್ಳೆ ಕ್ವಾಲಿಟಿಯ ಕೊಕೋವಾ ಪೌಡರ್ನ ತರಿಸ್ಬಿಟ್ಟು, ಅದ್ರಲ್ಲಿ ನಮ್ಗೆ ಎಂಥದ್ದು ಬೇಕಾದರೂ ಸಿಗುತ್ತೆ. ಬಟ್ ಇವರು ತುಂಬ ಹುಡುಕಿ ಒಳ್ಳೆ ಕ್ವಾಲಿಟಿ ಕೊಕೋವಾ ಪೌಡರ್ ತರಿಸಿ ರಾಗಿ ಮೊಳಕೆ ಕಟ್ಟಿದ ರಾಗಿ ಜೊತೆಗೆ ಇದನ್ನು ಸೇರಿಸಿ ಪೌಡರ್ ಮಾಡಿಟ್ಟಿದ್ದಾರೆ. ಇದನ್ನು ನಾವು ಬಿಸಿ ಹಾಲಿಗೆ 1 ಸ್ಪೂನ್ ಹಾಕೊಂಡು ಕುಡಿದ್ರೆ ಚಾಕ್ಲೇಟ್ ಡ್ರಿಂಕ್ ಥರ ಇರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕುಡಿಸಿ, ಅವ್ರಿಗೆ ಗೊತ್ತೂ ಆಗಲ್ಲ ಇದು ರಾಗಿ ಅಂತ. ಚಾಕ್ಲೇಟ್ ಮಿಲ್ಕ್ ಶೇಕ್ ಕೊಡ್ತೀನಿ ಅಥವಾ ಚಾಕ್ಲೇಟ್ ಕೊಡ್ತೀನಿ ಅಂತೇಳಿ, ಚಾಕ್ಲೇಟ್ ಡ್ರಿಂಕ್ ಕೊಡ್ತೀನಿ ಅಂತ ಹೇಳಿ ಕುಡಿಸ್ಬೋದು. ದಿ ಬೆಸ್ಟ್. ಈ ಸಲದ ಮಾತ್ರ ನಂಗೆ ತುಂಬ ಇಷ್ಟ ಆಗಿದೆ. ಶೇಂಗಾನು ಅಷ್ಟೇ, ಈ ಹಾಟ್ ಚಾಕ್ಲೇಟು ಅಷ್ಟೇ ಸಕ್ಕತ್ತಾಗಿ. ಈಗ ನಾನು ತೋರಿಸಿರೋದು ಅಷ್ಟು ಹೆಲ್ದಿ. ನಮ್ಮಲ್ಲಿ ಯಾವುದೇ ಒಂದು ಕೆಮಿಕಲ್ ಆ್ಯಡ್ ಮಾಡ್ತಿರೋಂಥ, ಶುರು ಮಾಡಿದ ಮೊದಲನೇ ದಿನ 4 ವರ್ಷದ ಹಿಂದೆ ಏನಿತ್ತು ಕ್ವಾಲಿಟಿ, ಇವತ್ತಿಗೂ ಅದೇ ಕ್ವಾಲಿಟಿನ ನಮ್ಮ ಪೂರ್ಣಿಮಾ ಅವರು ಮೇಂಟೈನ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಪೂರ್ಣಿಮಾ. ಹಾಗೆ ಅಜ್ಜಿಯ ಕೈ ರುಚಿಯಿಂದ ಚಕ್ಲಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಚಕ್ಲಿ, ನನ್ನ ಫೇವ್ರೆಟು. ಹಾಗೆ ಮಾಲ್ದಿ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಿದ್ದಕ್ಕೆ ಹಾಲು ಬಾಳೆಹಣ್ಣೆಲ್ಲ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅಂಟುಂಡೆ, ಇದು ನಮ್ಮ ಮನೆಯವ್ರ ಫೇವ್ರೆಟ್. ಇದು ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂಟುಂಡೆ. ಇದು 3 ಅಜ್ಜಿಯ ಕೈ ರುಚಿಯಿಂದ ತೊಗೊಂಬಂದೆ. ನೋಡಿ, ಹೋಮ್ ಮೇಡು, ಒಳ್ಳೆ ಎಣ್ಣೆ ಎಲ್ಲ ಬಳಸಿ, ಒಳ್ಳೆ ಗ್ರಾಸರಿ ಯೂಸ್ ಮಾಡಿ ಬಳಸಿದಾಗ ಇದು ನಮ್ಗೆ ಡೈಜೆಷನ್ ಕೂಡ ಆಗುತ್ತೆ, ಹೆಲ್ತಿಗೆ ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗಲ್ಲ. ಇನ್ನು ನಮ್ಮ ಶ್ವೇತಾ ಅವರು, ಹಾಲೇಶ್ ಅವರ ಅಕ್ಕ ಶ್ವೇತಾ ಮಾಡ್ತಾ ಇರೋಂಥ, ಮನೆಯಲ್ಲೇ ಮಾಡಿರೋಂಥ ಬೆಸ್ಟು ಕ್ಲೀನಾಗಿ ಮಾಡಿರೋಂಥ ಟೇಸ್ಟಿ ಖಾರ, ಸ್ಪೆಷಲ್ ಖಾರ, ಸ್ಪೆಷಲ್ ಕೋಡ್ಬೇಳೆ, ನಿಪ್ಪಟ್ಟು, ಹಾಗೆ ಕೆಂಪು ಚಟ್ನಿ. ಇದಂತೂ ನಾವೆಲ್ಲರೂ ಫ್ಯಾನ್ ಆಗಿಬಿಟ್ಟಿದ್ದೀವಿ. ತೋರಿಸ್ತೀನಿ ನಿಮಗೆ ನೋಡಿ. ಒಂದು ಚೂರನ್ನು ವೇಸ್ಟ್ ಮಾಡದೆ ತಿಂತಾಯಿದ್ದೀವಿ, ಅಷ್ಟು ಚೆನ್ನಾಗಿದೆ. ಅದರಲ್ಲೂ ನನಗೆ ಎಷ್ಟು ಇಡ್ಲಿ ಜೊತೆಗೆ ತುಪ್ಪ ಹಾಕ್ಕೊಂಡು ಇಡ್ಲಿ, ಚಪಾತಿ, ದೋಸೆಗೆ ಆಸಮ್ ಕಾಂಬಿನೇಷನ್.
ನಾವೇನು ಮಸಾಲೆ ದೋಸೆ ಅಂತೇಳಿ ಮೇಲೆ ಚಟ್ನಿ ಹಚ್ತೀವಲ್ಲ ಆ ಥರ ಈ ಚಟ್ನಿಗೆ ಚೂರು ನೀರು ಬೆರೆಸಿ ದೋಸೆ ಮೇಲೆ ಹಚ್ಚಿಬಿಟ್ರಂತೂ ನಂಗೆ ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ. ಜೊತೆಗೆ ಇದು ಉಂಡೆ, ಇದು ಚಟ್ನಿ ಪುಡಿ, ಓಕೆನಾ. ಇದು ಅಂದರೆ ಶೇಂಗಾ ಪುಡಿ, ಅಗಸೆ ಪುಡಿ, ಗುರೆಳ್ಳು ಪುಡಿ ಎಲ್ಲದನ್ನು ಮಾಡ್ತಾರೆ ಅವರು. ಇದು ಅಗಸೆ ಪುಡಿ, ಇದು ಶೇಂಗಾ ಪುಡಿ, ಎಸ್ ನುಗ್ಗೆ ಸೊಪ್ಪಿಂದು ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಟೇಸ್ಟು ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಪೂರ್ಣಿಮಾ ಅವರು, ಸಕಲೇಶ್ ಪೂರ್ಣಿಮಾ ಅವರು ಕೆಸ್ ಕಾಫಿ ಅವ್ರ ಹತ್ರ ನಾನು ಲವಂಗ ಮೆಣಸು, ನಿಮಗೆಲ್ಲ ಗೊತ್ತು, ಮುಗಿಲ್ ಮೆಣಸು ಅಂತ ಹೇಳ್ತಾರೆ, ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಇನ್ನೂ ಒಂದೇನೋ ಹೇಳ್ತಾರೆ, ನಂಗೆ ಮರ್ತಾಯಿತ್ತು, ನಿನ್ನೆ ಓದ್ತಾ ಇದ್ದೆ. ಎಷ್ಟು ಹೆಸರಿದಪ್ಪ ಇದಕ್ಕೆ ಅಂತ ಅಂದ್ಕೊಂಡೆ. ಈ ಮೆಣಸನ್ನು ತರಿಸಿದೆ, ನಿಮಗೆಲ್ಲ ಗೊತ್ತು. ನಾನು ಇವಾಗ ಈ ಮೆಣಸಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಇದನ್ನು ಪೌಡ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಅಡುಗೆಗಳಿಗೂ ಇದನ್ನೇ ಬಳಸೋದು. ಸೊ ಈ ಮುಗಿಲ್ ಮೆಣಸನ್ನು ನಾನೊಂದು ಅರ್ಧ kg ಪೂರ್ಣಿಮಾ ಅವ್ರಿಗೆ ಹೇಳಿ ತರಿಸ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಬೇಕಾದರೆ ಪೂರ್ಣಿಮಾಗೆ ಆರ್ಡ್ರ್ ಕೊಡ್ಬೋದು. ಕಾಫಿ ಪೂರ್ಣಿಮಾ ಅವರು, ಸಕಲೇಶ್ ಪೂರ್ಣಿಮಾ ಅವ್ರ ಹತ್ರ. ಅಷ್ಟೇ ಅಲ್ಲದೆ ಪೂರ್ಣಿಮಾ ಅವ್ರ ಹತ್ರ ಈಗ ಇದನ್ನು ನಾನು ಮಾಡೇ ತೋರಿಸ್ತೀನಿ ನಿಮಗೆ. ಮಾಡಿದ ಮೇಲೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ಓಕೆ. ಈಗ ಹೇಳೋದೇ ಇಲ್ಲ ನಾನು. ಹಾಗೆ ಕಾಫಿ ಸೋಪ್ ಇದೆ ಅವ್ರದ್ದು, ಜಸ್ಟ್ ಚಾರ್ಕೋಲ್, ಕೋಕೋನಟ್ ಶೆಲ್ಲಿಂದ, ಅಂದರೆ ತೆಂಗಿನಕಾಯಿ ಚರಟ ಹೆಂಗೆ ಚಿಪ್ಪು ಬರುತ್ತಾ, ಚಿಪ್ಪನ್ನು ಸುಟ್ಟು ಅದ್ರಲ್ಲಿ ಬರುವಂಥ ಆ ಭಸ್ಮ ಜೊತೆಗೆ ಕಾಫಿನ ಬೆರೆಸಿ ಮಾಡಿರುವಂಥ ಸೋಪು. ಇದು ಕಾಫಿ ಬಾಡಿ ವಾಶ್. ಅಂದರೆ ಕಾಫಿ ಬಾಡಿ ವಾಶ್ ನಿಮಗೆಲ್ಲ ಗೊತ್ತು, ನಮ್ಮ ನ್ಯಾಚುರಲ್ ಟ್ಯಾನ್ ರಿಮೂವರ್ ಇದು. ನಮಗೇನಾದರೂ ಬಿಸಿಲಿಂದ ಮೈ ಕಪ್ಪಾಗಿದ್ರೆ ಈ ಬಾಡಿ ವಾಶ್ ದಿ ಬೆಸ್ಟ್, ಕಾಫಿ ಬಾಡಿ ವಾಶು. ಜೊತೆಗೆ ಕಾಫಿ ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಶ್. ಕಾಫಿ ಫೇಸ್ ವಾಶ್ ಅಂತಂದರೆ ಅದು ಕೂಡ ನಮ್ಮ ಮುಖದಲ್ಲಿ ಯಾವುದೇ ಪಿಗ್ಮೆಂಟೇಷನು, ಕಲೆ ಏನಿದ್ರು ಕೂಡ ರಿಮೂವ್ ಮಾಡುತ್ತೆ. ಇದೆಲ್ಲ ಪೂರ್ಣಿಮಾ ಅವ್ರದ್ದು. ಕಾಫಿ ಪ್ರಾಡಕ್ಟ್ಸ್ ಅಂತ ಏನು ಬರುತ್ತೆ ಅದೆಲ್ಲ ಪೂರ್ಣಿಮಾ ಅವ್ರದ್ದು. ಇಷ್ಟೇ ಅಲ್ಲದೆ ಕಾಫಿ ಪೌಡರು, ಟೀ ಪೌಡರ್ ಎಲ್ಲ ತೊಗೊಂಬಂದಿದ್ದೀನಿ, ತೋರಿಸ್ಬಿಡ್ತೀನಿ ಅಜ್ಜಿ ಕೂಡ. ಸೊ ಕಾಫಿ ಪೌಡರ್ನ ಅಮ್ಮಂಗೆ ಕಳಿಸೋದೀನಿ, ಟೀ ಪೌಡರ್ನ ಪ್ಯಾಕ್ ಮಾಡಿಟ್ಟೆ ಅಮ್ಮನಿಗೆ ನಾನು. ಹಾಗೆ ನಮ್ಮ ಸುಹಾಸಿನಿ ಹತ್ರ ಉದ್ದಿನ ಕಾಳು, ಜೀರಿಗೆ ಬೇಕು ಅಂತ ಸಾಯಂಕಾಲ ಹೋಗಿ ಕೇಳಿದ್ರೆ ಇಷ್ಟೇ ಇದೆ ಮೇಡಮ್ ಅಂತೇಳಿ ಜೀರಿಗೆ ಹಾಕ್ಕೊಟ್ಟಿದ್ದಾಳೆ. ಈಗೆಲ್ಲ ಕಳಿಸ್ಕೊಡ್ತಾರೆ ಕೇಳಿದ್ರೆ ಪಾಪ. ಹಾಗೆ ನವಣೆ, ಹಾಗೆ ಇದು ಒಳ್ಳೆ ಕೇಳಬೇಕು, ನನಗೆ ನೋಡಿದ್ರೆ ಕಂಡಿಡಿಯಕ್ಕೆ ಬರೋಲ್ಲ, ಸಾಮೆ ಇರಬೇಕಿದು. ಎಲ್ಲ ಮಿಲೆಟು ಒಂದೊಂದು kg ಬೇಕು ಅಂತ ಹೇಳಿದೆ. ಅವಳು ಇದ್ದಿದೆ ಇಷ್ಟು ಮೇಡಮ್ ಅಂತ ಹೇಳಿಕೊಟ್ಲು. ನಂಗೆ ಬೇರೆ ಕಡೆ ತೊಗೊಳಕ್ಕೆ ಭಯ, ಏನಂದರೆ ಪಾಲಿಶ್ ಆಗಿಬಿಟ್ಟಿರ್ತೇನೋ ಅಂತ ಬೇರೆ ಕಡೆ ತೊಗೊಳಕ್ಕೆ ಭಯ. ಸದ್ಯಕ್ಕೆ ನವಣೆ ಮತ್ತು ಇದನ್ನು ತೊಗೊಂಡಿದ್ದೀನಿ. ನನಗೆ ಮೇಯ್ನಾಗಿ ಬೇಕಾಗಿದ್ದು ಅಂಬಲಿ ಮಾಡಲಿಕ್ಕೆ. ಪೂರ್ಣಿಮಾ ಅವ್ರದ್ದು ಬಾಜ್ರಾ ಮಿಲೆಟಿಂದು ನೆನೆಸಿ ಮಾಡಿರೋವಂಥ, ಮೊಳಕೆ ಕಟ್ಟಿ ಮಾಡಿರೋಂಥ ಪೌಡ್ರ್ ಇದೆ. ಸೊ ಅದನ್ನು ಇವಾಗ ಫರ್ಮೆಂಟೇಷನ್ ಮಾಡ್ಕೋತೀನಿ. ಇದು 2 ಥರ ಆಯಿತು, ಮನೇಲಿದೆ 2 ಥರ. ಸದ್ಯಕ್ಕೆ ಬಳಸೋಣ, ಆಮೇಲೆ ತರಿಸ್ತೀನಿ ನಾನು ಸ್ವಾತಿನಿ ಹತ್ರ. ಇದಿಷ್ಟು ನಮ್ಮ ಆರ್ಗ್ಯಾನಿಕ್ ಗ್ರಾಸರಿ ಆ್ಯಂಡ್ ನನ್ನ ತಿಂಡಿ ತಿನಿಸುಗಳು ನಾವು ನಮ್ಮ ಈವೆಂಟಿಂದ ತಂದಿರೋವಂಥದ್ದು. ನೋಡಿ, ಲತಾ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ರೀತಿ ಹೇರ್ ಆಕ್ಸೆಸರೀಸ್, ಅಂದರೆ ಎಷ್ಟು ಚೆನ್ನಾಗಿದೆ, ಬಟ್ಟೆದಿದು, ಪ್ಲಾಸ್ಟಿಕ್ ಅಲ್ಲ, ಬಟ್ಟೆದಿದು, ಬಟ್ಟೆಲಿ ಮಾಡಿರುವಂಥ ರೋಸು. ಪಿನ್ಸ್ ಇರೋದನ್ನು ನಾವು ಡೈರೆಕ್ಟಾಗಿ ತಲೆಗೆ ಹಾಗೆ ಇಟ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ರೋಸು. ಆಮೇಲೆ ಇದು ಡೆಕೋರೇಷನ್ಗೆ ನಾವು ಹೇರ್ ಸ್ಟೈಲಿಗೆ ಬಳಸ್ತೀವಲ್ಲ, ಹೇರ್ ಸ್ಟೈಲಿಗೆ ಬಳಸ್ತೀವಲ್ಲ ಆ ಹೂಗಳಿದೆ. ಇದನ್ನು ಕೂಡ ನಾವು ಫುಲ್ ಉದ್ದ ಜಡೆ ಹಾಕಿ ಸಿಕ್ಸ್ಕೋಬೋದು. ರೆಡ್ ರೋಸು, ಹಾಗೆ ಇದಕ್ಕೆ ಪಿನ್ಸ್, ಇದೆಲ್ಲ ಸುಮಾರು, ಇದು ಕ್ಲಿಪ್ಸು, ಚಿಕ್ಕ ಮಕ್ಕಳಿಗೆ ಹಾಕುವಂಥ ಒಂದು ಕ್ಲಿಪ್ಸು. ಸುಮಾರು ಕಳಿಸಿ ಒಂದು 4 ತಿಂಗಳ ಮೇಲಾಗಿರ್ಬೋದೇನೋ ನನಗೆ ಕಳಿಸಿ. ಬಟ್ ಅದು ಗೃಹ ಪ್ರವೇಶ, ಮನೆ ಶಿಫ್ಟಿಂಗ್, ಅದರಲ್ಲಿ ನಾನು ಇದ್ರ ಕಡೆ ಗಮನನೇ ಕೊಟ್ಟಿಲ್ಲ. ಸೊ ಇವತ್ತು ನೋಡಿ ಬೇಜಾರಾಯಿತು, ಎಷ್ಟೊಂದು ದಿನ ಆಗ್ಬಿಡ್ತಲ್ಲ ಅಂಥೇಳಿ. ಹಾಗೆ ಇಲ್ಲಿ ನೋಡ್ಬೋದು ಕನ್ನಡಿ, ಬಾಚಣಿಕೆ, ಅರಿಶಿನ, ಕುಂಕುಮ, ಇದು ಕಾಡಿಗೆ, ಇದೆಲ್ಲ ಒಂದು ಸುಮಂಗಲಿಯರ ಲಕ್ಷಣ ಅಂಥೇಳಿ ಇದನ್ನು ಕಳಿಸ್ಕೊಡ್ತಾರೆ ಪಾಪ. ಇದು ನನಗೆ ಗಿಫ್ಟ್ ಅಂತ ಕಳಿಸಿದ್ದು. ಹಾಗೆ ಅವರು ಹೇರ್ ಆಕ್ಸೆಸರೀಸ್ನ ಸೆಲ್ ಮಾಡ್ತಾರೆ. ನಿಮಗೆ ಬೇಕಾದರೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ರೀತಿ ಹೇರ್ ಕ್ಲಿಪ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ನಮ್ಮ ಸೀರೆಗೆ ಮ್ಯಾಚಿಂಗ್ ಕ್ಲಿಪ್ಸನ್ನ ನಾವು ಈ ರೀತಿ ಹಾಕ್ಕೋಬೋದು. ಈ ರೀತಿ ಕ್ಲಿಪ್ಸನ್ನು ಕೂಡ ಕಳಿಸಿದ್ದಾರೆ. ಇದು ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಬಟರ್ಫ್ಲೈ ಡಿಸೈನ್ದು ಕ್ಲಿಪ್ಸ್ ಇದೆ. ಆರ್ಗ್ಯಾನಿಕ್ಕು, ದೇಸಿ ಪ್ರಾಡಕ್ಟ್ಸ್ ಅನ್ನೋದ್ರ ಜೊತೆಗೆ ಇದನ್ನು ಯಾವತ್ತೂ ಈ ಕಡೆ ಗಮನ ಕೊಟ್ಟಿಲ್ಲ. ಪಾಪ ಅವ್ರಿಗೊಂದು ಹೆಲ್ಪ್ ಆಗಲಿ. ನೋಡಿ, ಇದನ್ನೆಲ್ಲ ನಾವು ಹಾಕ್ಕೋತೀವಿ, ನಾನು ಹಾಕ್ಕೋತೀನಿ ಅಲ್ವಾ. ಹಾಗಾಗಿ ನೋಡಿ, ಒಂದಕ್ಕಿಂತ ಒಂದು ಕ್ಯೂಟಾಗಿದೆ ನೋಡಿ. ಕ್ರಿಸ್ಟಲ್ ನೋಡಿ ಎಷ್ಟು ಚೆನ್ನಾಗಿದೆ, ವಾವ್.
ಇದೆಲ್ಲ ಅವರ ಹತ್ರ ಅವೈಲೇಬಲ್ ಇದೆ. ನಿಮಗೆ ಬೇಕಾದರೆ ಇದಷ್ಟೇ ಅಲ್ಲ, ಇನ್ನೂ ಏನೇನೋ ಇದೆ ಅಂತ ಹೇಳಿದ್ರು. ನನಗೂ ಅಷ್ಟು ಐಡಿಯಾ ಇಲ್ಲ. ಅಂದರೆ ಆಕ್ಸೆಸರೀಸ್ ತುಂಬ ಇದೆ ಮೇಡಮ್ ನನ್ನ ಹತ್ರ, ಇನ್ನೂ ತುಂಬ ಇದೆ ಅಂತಂದರು. ನನಗೂ ಗೊತ್ತಿಲ್ಲ. ನೀವು ಬೇಕಾದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಬೇಕಾದ್ರೂ ತರಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.